ಕಾರ್ಯಕರ್ತರ ಸಭೆಯಲ್ಲಿ ಉಪಸ್ಥಿತರಿರತಕ್ಕಂಥ ಕರ್ನಾಟಕ ರಾಜ್ಯ ಸೇವಾದಳದ ಕಾರ್ಯದರ್ಶಿಗಳು, ನನ್ನ ಆತ್ಮೀಯ ಗೆಳೆಯರಾದಂಥ ಉಮೇಶ್ ಮಾಣೇನಹಳ್ಳಿ ಅವರೇ, ಹಾಗೂ ನನ್ನ ಇನ್ನೊಬ್ಬ ಮಿತ್ರ ಹಾಗೂ ಯುವ ಕಾಂಗ್ರೆಸ್ನ ಬಹಳ ಸಕ್ರಿಯ ಮುಖಂಡರಾದಂಥ ಮುರುಗೇಶ್ ಅವರೇ, ನನ್ನ ಇನ್ನೊಬ್ಬರು ಆತ್ಮೀಯ ಗೆಳೆಯರು ಹಾಗೂ ಓಡಿಸಿ ಭದ್ರಾವತಿ ಗ್ರಾಮಾಂತರ ಭಾಗದ ಉಪಾಧ್ಯಕ್ಷರಾದಂಥ ಟಿ.ಡಿ. ಶಶಿಕುಮಾರ್ ಅವರೇ, ಹಾಗೂ ಇಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರುಗಳೇ, ಉಪಾಧ್ಯಕ್ಷರುಗಳೇ, ಸದಸ್ಯರುಗಳೇ, ಹಾಗೂ ಕಾಂಗ್ರೆಸ್ ಪಕ್ಷದ ವಿವಿಧ ಘಟಕಗಳ ಪದಾಧಿಕಾರಿಗಳೇ, ಹಾಗೂ ಸಕ್ರಿಯ ಕಾರ್ಯಕರ್ತರೇ, ಮಾಧ್ಯಮದ ಮಿತ್ರರೇ, ನಮಗೆಲ್ಲರಿಗೂ ಕೂಡ ಗೌರವಪೂರ್ವಕವಾದಂಥ ನಮಸ್ಕಾರ. ಈಗಾಗಲೇ ಲೋಕಸಭಾ ಚುನಾವಣೆಯ ಪ್ರಚಾರ ಕಾರ್ಯ ಅತ್ಯಂತ ಭರದಿಂದ ನಮ್ಮ ರಾಜ್ಯದಲ್ಲಿ ಹಾಗೂ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ನಡೀತಾ ಇದೆ. ನಮ್ಮ ಅಭ್ಯರ್ಥಿ ಗೀತಾ ಶಿವರಾಜಕುಮಾರ್ ಅವರು ಹಾಗೂ ಅವರ ಪತಿಯಾದಂಥ ನಮ್ಮ ಕರ್ನಾಟಕ ರಾಜ್ಯದ ಖ್ಯಾತ ನಟರಾದಂಥ ಶಿವರಾಜಕುಮಾರ್ ಅವರು ಕೂಡ ಇಡೀ ಜಿಲ್ಲಾದ್ಯಂತ ಎಲ್ಲ ತಾಲೂಕುಗಳಲ್ಲೂ ಕೂಡ ಬಿರುಸಿನ ಪ್ರಚಾರವನ್ನು ನಡೆಸಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಸಾಮಾನ್ಯ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ಕೂಡ ಅತ್ಯಂತ ಸಕ್ರಿಯವಾಗಿ ಈ ಚುನಾವಣೆಯನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ನಡೆಸ್ತಿರ್ತಕ್ಕಂಥದ್ದು ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ಇವತ್ತು ಈ ಸಭೆಯನ್ನು ಆಯೋಜಿಸಿರ್ತಕ್ಕಂಥ ಮುಖ್ಯ ಉದ್ದೇಶ, ತಾವೆಲ್ಲರೂ ಕೂಡ ನಾಳೆ ದಿನ ಕಾಂಗ್ರೆಸ್ನ ಪರವಾಗಿ ಪ್ರಚಾರಕ್ಕೆ ತೆರಳಿದ್ದೀರಿ. ಕಾಂಗ್ರೆಸ್ ಪಕ್ಷಕ್ಕೆ ಪ್ರಚಾರಕ್ಕೆ ತೆರಳತಕ್ಕಂಥ ಮನೆ ಮನೆಗೆ ತೆರಳತಕ್ಕಂಥ ಸಂದರ್ಭದಲ್ಲಿ ಅನೇಕ ಪ್ರಶ್ನೆಗಳು ಕೂಡ ನಿಮಗೆ ಎದುರಾಗುತ್ತೆ. ಒಂದು, ನಾವು ಈ ಬಾರಿಯ ಚುನಾವಣೆಯನ್ನು ಅತ್ಯಂತ ಸಂಭ್ರಮದಿಂದ ಹೆಮ್ಮೆಯಿಂದ ಈ ಚುನಾವಣೆಯನ್ನು ನಾವು ಮಾಡೋದಕ್ಕೊಂದು ಅವಕಾಶ ಇದೆ. ಯಾಕೆ ನಾನು ಈ ಮಾತನ್ನು ಹೇಳ್ತಿದ್ದೇನೆ ಅಂತಂದರೆ, ಏನು ಕಾಂಗ್ರೆಸ್ ಪಕ್ಷ ಕರ್ನಾಟಕ ಸರ್ಕಾರದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ 5 ಗ್ಯಾರಂಟಿಗಳನ್ನು ಕೊಟ್ಟಿತ್ತು. ಆ 5 ಗ್ಯಾರಂಟಿಗಳನ್ನು ಕೂಡ ಬಹಳ ಪರಿಣಾಮಕಾರಿಯಾಗಿ ಕಂಠೀರವ ಸ್ಟೇಡಿಯಂನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರ ಸ್ವೀಕಾರ ಮಾಡಿ ನೇರವಾಗಿ ವಿಧಾನಸೌಧಕ್ಕೆ ತೆರಳಿ ಮೊದಲ ಸಚಿವ ಸಂಪುಟದಲ್ಲಿಯೇ ಆ ಒಂದು ಆದೇಶವನ್ನು ಹೊರಡಿಸ್ತಾರೆ. ಹಂತ ಹಂತವಾಗಿ ಅದು ಜಾರಿಗೆ ಬಂದಿದೆ. ಇವತ್ತು ಕರ್ನಾಟಕಾದ್ಯಂತ ಈ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಸುಮಾರು 1,20,00,000 ಮಹಿಳೆಯರಿಗೆ ಈ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಮೂಲಕ ಬರ್ತಾ ಇದೆ. ಹಾಗೆಯೇ ಈ ಶಕ್ತಿ ಯೋಜನೆಯ ಮೂಲಕ ನಮ್ಮೆಲ್ಲ ಮಹಿಳೆಯರು, ಇವತ್ತು ನಮ್ಮ ತಾಯಿಯರು, ನಮ್ಮ ಸಹೋದರಿಯರು, ಸುಮಾರು 50 ಲಕ್ಷದಿಂದ 60 ಲಕ್ಷ ಮಹಿಳೆಯರು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಉಚಿತವಾಗಿ ಸರ್ಕಾರಿ ಬಸ್ಸುಗಳಲ್ಲಿ ತಿರುಗಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೀವಿ. ಹಾಗೆಯೇ ಬಹಳ ಮುಖ್ಯವಾಗಿ 10 kg ಅಕ್ಕಿಯನ್ನು, ಅನ್ನಭಾಗ್ಯ ಅಂದರೆ 10 kg ಅಕ್ಕಿಯನ್ನು ನಾವು ಕೊಡ್ತೇವೆ ಅಂತೇಳಿ ಭರವಸೆಯನ್ನು ಕೊಟ್ಟಾಗ ನಮಗೆ ಕೇಂದ್ರದಿಂದ ನಾವು ಅಕ್ಕಿಯನ್ನು ಕೇಳಿದಾಗ ಅದೇನು ಉಚಿತವಾಗಿ ಅಂತಲ್ಲ, 34 ರೂಪಾಯಿ 1 kg ನಾವು ಹಣವನ್ನು ಕೊಡ್ತೇವೆ ಅಂದರೂ ಕೂಡ ನಮಗೆ ಅಕ್ಕಿಯನ್ನು ಅವರು ಸರಬರಾಜು ಮಾಡಲಿಲ್ಲ. ಕಾರಣ ಏನು ಅಂತಂದರೆ, ನಾಳೆ ಈ ಅಕ್ಕಿಯನ್ನು ಅವರು ಸರಬರಾಜು ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರುತ್ತೆ, ಇವರು ಬಡವರಿಗೆ ಹಂಚಿದರೆ ಈ ಬಡವರು ಕಾಂಗ್ರೆಸ್ ಪಕ್ಷದಲ್ಲಿ ಗಟ್ಟಿಯಾಗಿ ನಿಲ್ತಾರೆ ಅಂತಕ್ಕಂಥ ಮನೋಭಾವನೆಯಿಂದ ಅವರು ನಿರಾಕರಿಸ್ತಾರೆ. ಹಾಗಂತೇಳಿ ಅವ್ರು ಕೊಡಲಿಲ್ಲ ಅಂತೇಳಿ ಸಿದ್ದರಾಮಯ್ಯನವರ ಸರ್ಕಾರ ಧೃತಿಗೆಡಲಿಲ್ಲ. ಅದರ ಬದಲಾಗಿ 1 kg 170 ರೂಪಾಯಿ ಇವತ್ತು, ಅಂದರೆ ಒಂದು ಮನೆಯಲ್ಲಿ 5 ಜನ ಇದ್ದರೆ 850 ರೂಪಾಯಿಗಳನ್ನು ನೇರವಾಗಿ ನಿಮ್ಮ ಖಾತೆಗೆ ಹಾಕಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿರೋದು ನೀವು ಇಲ್ಲಿ ಇದ್ದಂಥ ಎಲ್ಲರಿಗೂ ಕೂಡ ಗೊತ್ತಿದೆ. ಹಾಗೆಯೇ ವಿದ್ಯಾವಂತ ಮಕ್ಕಳೇನಾದರೂ ಡಿಪ್ಲೊಮಾ ಅಥವಾ ಪದವೀಧರರಿದ್ದರೆ ಅವರಿಗೆ ಡಿಪ್ಲೊಮಾದವರಿಗೆ 1,000 ರೂಪಾಯಿ ಕೊಡ್ತಕ್ಕಂಥದ್ದು, ಮತ್ತು ಇವರಿಗೆ ಯಾರು ಪದವೀಧರರಿಗೆ ಸುಮಾರು 3,000 ರೂಪಾಯಿಗಳ ಸಹಕಾರ ಇವತ್ತು ಯುವಕರಿಗೆ ಕೊಡ್ತಕ್ಕಂಥದ್ದು ಬಹಳ ಮುಖ್ಯವಾದಂಥದ್ದು. ಇನ್ನು ನಿಮಗೆಲ್ಲರಿಗೂ ಗೊತ್ತಿದೆ, ಇವತ್ತು 1,15,00,000 ಮನೆಗಳು ಉಚಿತವಾಗಿ ವಿದ್ಯುತ್ತನ್ನು ಪಡೆದಿರ್ತಕ್ಕಂಥದ್ದು ಗೊತ್ತಿದೆ. ಜೊತೆಯಲ್ಲಿ
ಅನ್ನಭಾಗ್ಯ ಏನಿದೆ ಇವತ್ತು ಕರ್ನಾಟಕದಲ್ಲಿ 6.5 ಕೋಟಿ ಜನ ಇದ್ದರೆ 4.5 ಕೋಟಿ ಜನಕ್ಕೆ ಅನ್ನಭಾಗ್ಯದ ಮೂಲಕ ಇವತ್ತು ಅಕ್ಕಿಯನ್ನು ನೀಡ್ತಕ್ಕಂಥ ಕೆಲಸ ಅತ್ಯಂತ ಯಶಸ್ವಿಯಾಗಿದೆ. ಅದಕ್ಕೆ ನಾನು ನಿಮ್ಗೆ ಹೇಳಿದೆ, ಇದು ನಮಗೆ ಒಂದು ಚುನಾವಣೆಯನ್ನು ಯಾವುದೇ ಮನೆಗೆ ಅತ್ಯಂತ ಹೆಮ್ಮೆಯಿಂದ ನುಡಿದಂತೆ ನಾವು ನಡೆದಿದ್ದೇವೆ, ನೀವು ನಮ್ಮ ಪಕ್ಷಕ್ಕೆ ಸಹಾಯ ಮಾಡಿ ಅಂತ ಹೇಳಿ ಕೇಳೋದಕ್ಕೆ ಅತ್ಯಂತ ಸಂತೋಷ ಆಗುತ್ತೆ. ನಮಗೆ ಯಾವುದೇ ಹಿಂಜರಿಕೆ ಇಲ್ಲ. ಏನು ಹೇಳ್ತೀರಿ ಉಮೇಶ್ ಅವರು? ಹಾಗಾಗಿ ನೀವು ಒಂದು ಬರೀ ನಾವು ಗ್ಯಾರಂಟಿಗಳ ಬಗ್ಗೆ ಮಾತ್ರ ನಮ್ಮ ಸರ್ಕಾರದ ಬಗ್ಗೆ ಹೇಳ್ಕೊಂಡು ಹೋದರೆ ಸಾಲೋದಿಲ್ಲ. ಬಹಳ ಮುಖ್ಯವಾಗಿ ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು ಕೂಡ ನೀವು ಜನಗಳಲ್ಲಿ ನೀವು ಹೇಳ್ಬೇಕಾಗ್ತದೆ. ನೋಡಿ, 2014ರಲ್ಲಿ ಏನು ಈಗ ಮನಮೋಹನ್ ಸಿಂಗ್ ಅವರು ಅವತ್ತು ಈ ದೇಶದ ಪ್ರಧಾನಿಯಾಗಿದ್ದರು. ಆ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು, ಈಗಿನ ಪ್ರಧಾನಿಗಳು, ಗುಜರಾತ್ನ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವತ್ತು ಏನಾದರೂ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಬೆಲೆ ಏರಿಕೆ ಆಗಿಬಿಟ್ರೆ ಇದೇ ನರೇಂದ್ರ ಮೋದಿ ಅವರು ಅತ್ಯಂತ ಕಟುವಾದ ಶಬ್ದಗಳಲ್ಲಿ ನಮ್ಮ ಮನಮೋಹನ್ ಸಿಂಗ್ ಅವರು ನಿಂದಿಸಿರ್ತಕ್ಕಂಥದ್ದು ನಿಮಗೆ ಇಲ್ಲಿರೋರೆಲ್ಲರಿಗೂ ಕೂಡ ಗೊತ್ತಿದೆ. ಯಾವುದಾದ್ರು ಒಂದರಲ್ಲಿ ದರವನ್ನು ಹೆಚ್ಚಿಸ್ತದೆ. ಈ ಬಿಜೆಪಿ ಅಂತಕ್ಕಂಥದ್ದು ಒಂದು ಸುಳ್ಳಿನ ಕಾರ್ಖಾನೆ. ನಿರಂತರವಾಗಿ ಸುಳ್ಳುಗಳನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ. ಯಾಕೆಂದ್ರೆ ನೋಡಿ, ಯಾವುದೇ ಒಂದು ಜನ ಮನಸ್ಸಿನಲ್ಲಿ ಇರ್ತಕ್ಕಂಥ ಕೆಲಸಗಳನ್ನು ಇದುವರೆಗೆ ಬಿಜೆಪಿ ಸರ್ಕಾರ ಮಾಡಿಲ್ಲ. ಈ ನರೇಂದ್ರ ಮೋದಿ ಅವರ ಅಧಿಕಾರಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ರು ಉಮೇಶ್ ಅವರು, ಅಚ್ಚೇ ದಿನ ಆಯಂಗೆ ಅಂತ ಹೇಳಿ. ಅಂದ್ರೆ ಒಳ್ಳೆಯ ದಿನ ಈ ದೇಶಕ್ಕೆ ಬಂತ? ನಿಮ್ಗೆ ಯಾರಿಗಾದ್ರೂ ಇಲ್ಲಿರೋರಿಗೆ ಯಾರಿಗಾದ್ರೂ ಒಳ್ಳೆ ದಿನ ಬಂದಿದೆಯಾ? ಇಲ್ಲಿರ್ತಕ್ಕಂಥ ತಾಯಂದಿರಿಗಾಗಿರ್ಬೋದು, ಇಲ್ಲಿರ್ತಕ್ಕಂಥ ಮಹಿಳೆಯರಿಗಾಗಿರ್ಬೋದು, ಇಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕರಿಗಾಗಿರ್ಬೋದು, ಯಾರಿಗಾದ್ರೂ ಒಳ್ಳೆ ದಿನ ಬಂತ ಅಂತ. ಯಾಕೆಂದ್ರೆ ನೋಡಿ, ಒಂದು ಡೀಸೆಲ್ ಬೆಲೆ, ಒಂದು ಎಕ್ಸೈಸ್ ಡ್ಯೂಟಿ ಅಂತ ಹೇಳಿ ನಮ್ಮಲ್ಲಿ ಹಾಕ್ತಾರೆ ಶಶಿ ಅವರು. ಅವತ್ತು 2014ರಲ್ಲಿ ₹3.48 ಡೀಸೆಲ್ಗೆ ಆಗ್ತಾ ಇದ್ರು, ₹9.18 ಪೆಟ್ರೋಲಿಗೆ ಎಕ್ಸೈಸ್, ಅಡಿಷನಲ್ ಎಕ್ಸೈಸ್ ಡ್ಯೂಟಿ ಅಂತ ಆಗ್ತಾ ಇದ್ರು. ಇವತ್ತು ₹32 ಡೀಸೆಲ್ಗೆ, ₹33 ಪೆಟ್ರೋಲಿಗೆ ಅಡಿಷನಲ್ ಎಕ್ಸೈಸ್ ಡ್ಯೂಟಿಯನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಬರೀ ಡೀಸೆಲ್ ಮತ್ತೆ ಪೆಟ್ರೋಲ್ ಬೆಲೆ ಒಂದರಲ್ಲೇ 26 ಲಕ್ಷ ಕೋಟಿ ಹಣವನ್ನು ನಮ್ಮ ಸಂಗ್ರಹ ಮಾಡಿದ್ದಾರೆ. ಇದು ನಾವು ಏನಂತ ಕರಿಬೇಕು? ಇದೊಂದು ದರೋಡೆ ಅಂತ ಹೇಳಿ ಅಥವಾ ಲೂಟಿ ಅಂತ ಹೇಳಿ ನಾವು ಕರಿಬೇಕಾಗುತ್ತೆ. ಯಾಕೆಂದ್ರೆ 26 ಲಕ್ಷ ಕೋಟಿ ಹಣವನ್ನು ನಮ್ಮಿಂದ ಸಂಗ್ರಹ ಮಾಡಿದೆ. ಅದಕ್ಕೆ ಅವ್ರು ಕೇಳಿದ್ರೆ ಹೇಳ್ತಾರೆ, ಅಂತಾರಾಷ್ಟ್ರೀಯ ಬೆಲೆ, ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಗಿದೆ, ಅದಕ್ಕೆ ನಾವು ಈ ದರವನ್ನು ಹೆಚ್ಚಿಸಬೇಕಾಗ್ತದೆ ಅಂತ ಹೇಳಿ ಮಾತನ್ನ ಪದೇ ಹೇಳ್ತಾರೆ. ನೋಡಿ ಬಂಧುಗಳೇ, 2014ರಲ್ಲಿ ಒಂದು ಬ್ಯಾರಲ್ಗೆ ₹118, ₹119 ಒಂದು ಬ್ಯಾರಲ್ಗೆ ಇತ್ತು ಡೀಸೆಲ್. ಅದಾದ ನಂತರದಲ್ಲಿ ಇವರು ಅಧಿಕಾರಕ್ಕೆ ಬಂದ 15 ಮತ್ತು 16ರಲ್ಲಿ ₹45 ಇಳಿಸ್ಬಿಡ್ತಾರೆ. $45 ಬರುತ್ತೆ. ಅವತ್ತು ಇವರು ರೇಟ್ ಕಡಿಮೆ ಮಾಡಲೇ ಇಲ್ಲ. ಏನಾದ್ರು ರೇಟ್ ಕಡಿಮೆ ಮಾಡಿದ್ರೆ ಮಾಡಲಿಲ್ಲ. ಅದೇ 118 ಮತ್ತು ₹119 ಇದ್ದಂಥ ಸಂದರ್ಭದಲ್ಲಿ ₹45 ಡೀಸೆಲ್, ₹65 ಪೆಟ್ರೋಲಿಗೆ ಕೊಡ್ತಾ ಇದ್ರು. ಇವತ್ತು 80-81 ಇದ್ದಂಥ ಸಂದರ್ಭದಲ್ಲಿ ಇವತ್ತು ₹103 ಪೆಟ್ರೋಲಿಗೆ, ಆಮೇಲೆ ₹90 ಡೀಸೆಲ್ಗೆ ವಸೂಲಿ ಮಾಡ್ತಾ ಇದ್ದಾರೆ. ಇವರಿಗೆ ಏನಾದರೂ ಬಡವರಿಗೆ, ಈ ದೇಶದ ರೈತರಿಗೆ ಸಹಾಯ ಮಾಡಬೇಕು ಅಂತಿದ್ರೆ ನೀವು ಏನು ₹32 ಇವತ್ತು ಡೀಸೆಲ್ಗೆ ಎಕ್ಸೈಸ್ ಡ್ಯೂಟಿ ಹಾಕಿದ್ದೀರಲ್ಲ, ಅದನ್ನ ₹10 ಮಾಡ್ಬೋದಿತ್ತು. ಅಥವಾ ಪೆಟ್ರೋಲಿಗೆ ಹಾಕಿರ್ತಕ್ಕಂಥ ಎಕ್ಸೈಸ್ ಡ್ಯೂಟಿಯನ್ನ ಅದನ್ನ ₹15 ಮಾಡಿ ಜನರಿಗೆ ಸಹಾಯ ಮಾಡ್ಬೋದಿತ್ತು. ಈ ದೇಶದ ರೈತರಿಗೆ, ಬಡವರಿಗೆ ಸಹಾಯ ಮಾಡ್ಬೋದಿತ್ತು. ಅದು ಯಾವುದನ್ನು ಕೂಡ ಇವರು ಮಾಡಲಿಲ್ಲ. ಹಾಗೆ 2019ರಲ್ಲಿ ಮತ್ತೆ ಇವರು ಅಧಿಕಾರಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು, ಈ ದೇಶಕ್ಕೆ 2022ಕ್ಕೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಗುತ್ತೆ, ಸುವರ್ಣ ಮಹೋತ್ಸವವನ್ನು ಆಚರಿಸ್ತೇವೆ. ಆ ಸಂದರ್ಭದಲ್ಲಿ ಈ ದೇಶದಲ್ಲಿ ಇರ್ತಕ್ಕಂಥ ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೇವೆ ಅಂತ ಹೇಳಿ ಒಂದು ಘೋಷಣೆಯನ್ನು ಮಾಡಿ ಮತ್ತೆ ಅಧಿಕಾರಕ್ಕೆ ಬರ್ತಾರೆ. ನೋಡಿ, ರೈತರ ಆದಾಯ ದುಪ್ಪಟ್ಟು ಮಾಡೋದಿಲ್ಲ. ಏನು ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ 1,45,000 ಕೋಟಿ ಸಬ್ಸಿಡಿ ಕೊಡ್ತಾ ಇದ್ರು, ಇವತ್ತು 1,05,000 ಕೋಟಿ ಇಳಿಸಿದ್ದಾರೆ. ನಿಮಗೆ DAP ಗೊತ್ತಿದೆ, ನೀವು ತಾವು ರೈತಾಪಿನೂ ಆಗಿರೋದ್ರಿಂದ DAP ದರ ಇವತ್ತು ಏನು 50 kg ಒಂದು ಬ್ಯಾಗ್ ₹150 ಇದ್ದಂಥದ್ದು ₹300 ಆಗಿದೆ. ಅಂದ್ರೆ ಒಂದು ಕಡೆ ಏನು ಸಬ್ಸಿಡಿಗೆ ಕೊಡ್ತಕ್ಕಂಥ ಅಲೋಕೇಶನ್ ಕಡಿಮೆ ಮಾಡ್ತಾರೆ, ಇನ್ನೊಂದು ಕಡೆ ಗೊಬ್ಬರದ ರೇಟನ್ನು ಹೆಚ್ಚಿಸ್ತಾರೆ, ರೈತರು ಕೊಡ್ತಕ್ಕಂಥ ಪರಿಕರಗಳನ್ನ ಹೆಚ್ಚಿಸ್ತಾರೆ. ರೈತರ ಆದಾಯ ಎಲ್ಲಿಂದ ದುಪ್ಪಟ್ಟಾಗುತ್ತೆ ಉಮೇಶ್ವರ? ಇವತ್ತು ರೈತರ ಆದಾಯ ದುಪ್ಪಟ್ಟಾಗೋದ್ರ ಬದಲು ಇವತ್ತು
ರೈತರ ಸಾಲ ದುಪ್ಪಟ್ಟಾಗ್ತಕ್ಕಂಥ ಒಂದು ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ನೀವು ತಮಗೆಲ್ಲ ಅದಾನಿ ಮತ್ತು ಅಂಬಾನಿ ಗೊತ್ತಿರಬೇಕು. ಅದಾನಿಯವರ 2014 ಒಟ್ಟು ಅವರ ಸಂಪತ್ತು ಇದ್ದಿದ್ದು 57,000 ಕೋಟಿ. 57,000 ಕೋಟಿ. ಇವತ್ತು ಅವರ ಸಂಪತ್ತು 7 ಲಕ್ಷ ಕೋಟಿ. ಅದೇ ಅದಾನಿಯವರ ಒಟ್ಟು ಆದಾಯ ಇದ್ದಿದ್ದು ಶಶಿಯವರೇ 1,50,000 ಕೋಟಿ. ಇವತ್ತು 9,000 ಕೋಟಿ. ಅಂದರೆ ಇದು BJP ಸರ್ಕಾರದವರು ನಮ್ಗೆ ಹೇಳ್ಬೋದು, ಅವರು ಯಾವ ರೀತಿ ಅವರು ಗಿಡ ಹಾಕಿದ್ದಾರೆ ಮನೆ ವಿಭಾಗದಲ್ಲಿ ದುಡ್ಡನ್ನು ಬೆಳೀತಕ್ಕಂಥದ್ದು ಅಂತ ಹೇಳಿದ್ರೆ, ನಮ್ಮ ಮನೆ ಹಿಂದೆಗಳನ್ನು ಕೂಡ ಒಂದು ಗಿಡನ ಹಾಕಿ ನಾವು ಕೂಡ ದುಡ್ಡನ್ನು ಬೆಳೀತಕ್ಕಂಥದ್ದನ್ನು ನೋಡ್ಬೋದು. ಒಂದು ಕಡೆ ಈ ದೇಶದಲ್ಲಿ ಅದಾನಿ ಮತ್ತು ಅಂಬಾನಿಯವರ ಆದಾಯ ಹೆಚ್ಚಾ ಇದೆ, ಈ ದೇಶದ ರೈತರ ಬಡವರ ಆದಾಯ ಕಡಿಮೆ ಆಗ್ತಿದೆ. ಇದು ನಮ್ಮ ದೇಶದ ಪ್ರಧಾನಮಂತ್ರಿಯವರ ದೊಡ್ಡ ಕೊಡುಗೆ. ಮತ್ತೆ ನೀವು ಬಹಳ ತಾಯಂದಿರಲ್ಲಿದ್ದೀರಿ, ಬಹಳಷ್ಟು ಮಹಿಳೆಯರಲ್ಲಿದ್ದೀರಿ. ಇವತ್ತು ತಮಗೆ ಗೊತ್ತಿದೆ 2014ರಲ್ಲಿ ಒಂದು ಸಿಲಿಂಡರ್ 14.2 kg ಒಂದು ಸಿಲಿಂಡರ್ಗೆ 414 ರೂಪಾಯಿ ಇತ್ತು. ಇವತ್ತು 1,000 ರೂಪಾಯಿ ಆಗಿದೆ. ಸಾಮಾನ್ಯ ನರೇಂದ್ರ ಮೋದಿ ಅವರ ಅಧಿಕಾರಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶದ ಜನಕ್ಕೆ ಭರವಸೆ ಕೊಟ್ಟಿದ್ದೇನೆ ಅಂದರೆ, ನಮ್ಮ ತಾಯಂದಿರು ಒಲೆಯಲ್ಲಿ ಕಟ್ಟಿಗೆಯನ್ನು ಉಳಿಸೋದ್ರ ಮೂಲಕ ತಮ್ಮ ಕಣ್ಣನ್ನು ಕಳೆದುಕೊಳ್ತಿದ್ದಾರೆ. ಕಣ್ಣಿನಲ್ಲಿ ನೀರು ಬರ್ತಾ ಇದೆ, ಅವರ ಕಣ್ಣಿನ ನೀರನ್ನು ಒರೆಸ್ತಕ್ಕಂಥ ಅವರ ಆರೋಗ್ಯ ಹಾಳಾಗ್ತಾ ಇದೆ. ಆದ್ದರಿಂದ ಅವರ ಹೆಣ್ಣು ಮಕ್ಕಳ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸ ಮಾಡ್ತೇವೆ. ಎಲ್ಲ ಮನೆಗೂ ಕೂಡ ಉಚಿತವಾಗಿ ಗ್ಯಾಸನ್ನು ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿ ಅಧಿಕಾರಕ್ಕೆ ಬರ್ತಾರೆ. ಇವರು ಉಚಿತವಾಗಿ ಕೊಡೋದಿರಲಿ ಉಮೇಶ್ ಅವರೇ, ಇವತ್ತು 1,000 ರೂಪಾಯಿ ಒಂದು ನಿಮಗೆಲ್ಲ ತಾಯಿಗೆ ಗೊತ್ತಿದೆ, 1,000 ರೂಪಾಯಿ ಒಂದು ಸಿಲಿಂಡರ್ಗೆ ಆಗಿದೆ. ಇವತ್ತು ಆ 1,000 ರೂಪಾಯಿ ಕೊಡಕ್ಕಾಗದೇ ಇರತಕ್ಕಂಥ ಸಂದರ್ಭದಲ್ಲಿ ಮತ್ತೆ ನಮ್ಮ ತಾಯಂದಿರು ಆ ಗ್ಯಾಸ್ ಸಿಲಿಂಡರ್ನ ತೆಗೆದುಕೊಳ್ಳಕ್ಕಾಗದೇ ಇರೋ ಕಾರಣಕ್ಕೆ ಮತ್ತೆ ಕಾಡಿಗೆ ಹೋಗಿ ಕಟ್ಟಿಗೆಯನ್ನು ತಂದು ಒಲೆಯನ್ನು ಉಳಿಸ್ತಕ್ಕಂಥ ಸ್ಥಿತಿಗೆ ಬಂದು ನಿಂತಿದ್ದಾರೆ. ಕಾರ್ಪೊರೇಟ್ ಕಂಪನಿಗಳು ನಿಮಗೆ ಗೊತ್ತಿದೆ, ದೊಡ್ಡ ದೊಡ್ಡ ಕಂಪನಿಗಳಿಗೆ 35% ಒಂದು ಟ್ಯಾಕ್ಸ್ ಇತ್ತು. ಆ 35% ಟ್ಯಾಕ್ಸ್ ಇದ್ದಿದ್ದನ್ನು 23% ಇಳಿಸಿದ್ದಾರೆ. ಅಂದರೆ 12% ಟ್ಯಾಕ್ಸ್ ಅನ್ನು ಕಡಿಮೆ ಮಾಡಿದ್ದಾರೆ. ಅದೊಂದರಿಂದಲೇ ಈ ದೇಶಕ್ಕೆ 5 ಲಕ್ಷ ಕೋಟಿ ನಷ್ಟ ಆಗಿದೆ. ಅಂದರೆ ಇದು ಒಂದು ಕಡೆ ಕಾರ್ಪೊರೇಟ್ ಕಂಪನಿಗಳ ಟ್ಯಾಕ್ಸ್ ಅನ್ನು ಕಡಿಮೆ ಮಾಡ್ತಾರೆ, ಇಲ್ಲಿ ಬಡವರ ತಲೆ ಮೇಲೆ ಚಪ್ಪಡಿ ಹಿಡಿತಕ್ಕಂಥ ಕೆಲಸವನ್ನ ಈ BJP ಸರ್ಕಾರ ಮಾಡಿದೆ. ನಾನು ಕೇಳ್ತೇನೆ, ಇಲ್ಲೆಲ್ಲ ತಾಯಂದಿರಿಗೆ ನಿಮಗೆ ಕೇಳ್ತೇನೆ, ಇವತ್ತೇನು 400 ರೂಪಾಯಿ ಇದ್ದಂಥ ಸಿಲಿಂಡರ್ 1,000 ರೂಪಾಯಿ ಆಗಿದೆ. ಇದು ಮಹಿಳೆಯರ ಶೋಷಣೆ ಅಲ್ವಾ? ಈಗ ನಮ್ಮ ದೇಶದ ಪ್ರಧಾನಿಗಳು ಮಾಡ್ತಕ್ಕಂಥದ್ದು. ಹೋಗಲಿ, ನಿಮಗೆ ಇವತ್ತು 400 ಇದ್ದು ನಾವು 1,000 ರೂಪಾಯಿ ಕೊಡ್ತೇವೆ ಅಂದರೆ ನಿಮಗೆ ಸಿಗ್ತಕ್ಕಂಥ ಸಂಬಳ, ನಿಮಗೆ ಸಿಗ್ತಕ್ಕಂಥ ಒಂದು ಕೂಲಿ ಇವತ್ತೇನಾದ್ರು 3 ಪಟ್ಟು ಜಾಸ್ತಿ ಆಗಿದೆಯಾ? ಇದನ್ನ ಏನು ನೀವು ಕಾರ್ಯಕರ್ತರಿದ್ದೀರಿ, ಇದನ್ನ ನೀವು ಕೇಳಬೇಕು, ನೀವು ಅವ್ರಿಗೆ ತಿಳಿ ಹೇಳಬೇಕು. ಇದನ್ನು BJPಯವರು ಮನೆ ಬಾಗಿಲಿಗೆ ಬಂದಾಗ ಇದನ್ನು ಕೇಳ್ತಕ್ಕಂಥ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು. BJP ಸರ್ಕಾರ ಅಧಿಕಾರಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಯುವಕರು ಒಂದು ಮೋದಿ ಅಂತ ಹೇಳಿ ಓಟ ಮಾಡ್ತಾರೆ. ಕಾರಣ, ಈ ದೇಶದ ಜನಕ್ಕೆ ಕೊಟ್ಟಂತ ಭರವಸೆ ಸ್ವಿಸ್ ಬ್ಯಾಂಕ್ನಲ್ಲಿ ಇರ್ತಕ್ಕಂಥ ಹಣವನ್ನು ತಂದು ಒಬ್ಬೊಬ್ಬರ ಅಕೌಂಟಿಗೆ 15 ಲಕ್ಷ ರೂಪಾಯಿಗಳನ್ನು ಕೊಡ್ತೇವೆ ಅಂತಂದ್ರು. ಇಲ್ಲಿರೋರಿಗೆ ನಾನು ಕೇಳ್ತಾ ಇದ್ದೀನಿ, ಯಾರಿಗಾದ್ರೂ 15 ರೂಪಾಯಿ ನಿಮ್ಮ ಅಕೌಂಟಿಗೆ ಬಂದಿದೆಯಾ ಅಂತ. ಸ್ವಿಸ್ ಬ್ಯಾಂಕ್ನಲ್ಲಿ 7,000 ಕೋಟಿ 2014ರಲ್ಲಿ ಕಪ್ಪು ಹಣ ಇತ್ತು. ಮುರುಗೇಶ್ವರ 7,000 ಕಪ್ಪು ಹಣ ಇತ್ತು. ಇವತ್ತು 21,000 ಕೋಟಿ ಸ್ವಿಸ್ ಬ್ಯಾಂಕ್ನಲ್ಲಿ ಕಪ್ಪು ಹಣ ಆಗಿದೆ. ಯಾರು ಬೇಕು? ಕೇಂದ್ರದಲ್ಲಿ ಯಾರು ಅಧಿಕಾರದಲ್ಲಿದ್ದಾರೆ? ಇವರು ಹಣವನ್ನ ವಾಪಸ್ ಹಿಂತಿರುಗದ ತರೋದ್ರ ಬದಲು 3 ಪಟ್ಟು ಇವತ್ತು ಹೆಚ್ಚಿದೆ. ನಮ್ಮ ದೇಶದ ಸಾಲ 2014ರಲ್ಲಿ 10 ವರ್ಷದ ಹಿಂದೆ, ಈ ಕಾಂಗ್ರೆಸ್ BJP ಸರ್ಕಾರ ನೆಕ್ಸ್ಟ್ ಮೇಗೆ 10 ವರ್ಷ ಆಗುತ್ತೆ. ಏನು 2014ರವರೆಗೆ 53 ಲಕ್ಷ ಕೋಟಿ ಸಾಲ ಇತ್ತು. ಇವತ್ತು ಸುಮಾರು 150 ಲಕ್ಷಕ್ಕೂ ಹೆಚ್ಚು ಸಾಲವನ್ನು ನಮ್ಮ ಈ ಸರ್ಕಾರ ಇದು ನಮಗೆ ಕೊಟ್ಟಂತ ಒಂದು ದೊಡ್ಡ ಕೊಡುಗೆ. ಈ ಎಲ್ಲ ಅಂಕಿಅಂಶಗಳನ್ನು ಕೂಡ ನೀವು ಒಂದು ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ತಾವೆಲ್ಲರೂ ಹೇಳಬೇಕು ಬಂಧುಗಳೇ, ಸ್ನೇಹಿತರೆ. ಯಾಕೆ ಅಂತಂದ್ರೆ ಹೇಳಬೇಕು, ನಾನು ಕೂಡ ಈ ಸಂದರ್ಭದಲ್ಲಿ ನಾವು ಮನವಿ ಮಾಡ್ಕೊಳ್ಳೋಣ. ಬರೀ ಕಾಂಗ್ರೆಸ್ ಪಕ್ಷದವರಿಗೆ ಮಾತ್ರ ಮನವಿ ಮಾಡ್ಕೊಳ್ಳೋದಲ್ಲ, ಬರೀ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮಾತ್ರ ಮನವಿ ಮಾಡ್ಕೊಳ್ಳೋದಲ್ಲ, BJPಗೂ ನಾವು ಮನವಿ ಮಾಡ್ಕೊಳ್ತೇವೆ. ಬನ್ನಿ ನೋಡಿ, ನಮ್ಮ ಮನೆ ಲೂಟಿ ಆಗ್ತಿದೆ.
ಬರೀ ಕಾಂಗ್ರೆಸ್ನವರ ಮನೆ ಮಾತ್ರ ಲೂಟಿ ಆಗ್ತಾ ಇಲ್ಲ, ಅಥವಾ ಬರೀ ಕಾಂಗ್ರೆಸ್ನವರ ಮನೆ ಮಾತ್ರ ದರೋಡೆ ಆಗ್ತಿಲ್ಲ, ಅದು ನಿಮ್ಮ ಮನೆಗೂ ಕೂಡ ದರೋಡೆ ಆಗ್ತಿದೆ, ನಿಮ್ಮ ಮನೆಗೂ ಕೂಡ ಬೆಂಕಿ ಬಿದ್ದಿದೆ. ಇದನ್ನು ಆರಿಸ್ತಕ್ಕಂಥ ಕೆಲಸವನ್ನು ನಾವು ಸೇರಿ ಮಾಡೋಣ. ಅದಕ್ಕೋಸ್ಕರ ಅದರಿಂದ ನಾವು ಮುಕ್ತರಾಗಬೇಕಾದ್ರೆ ಈ ಬಿಜೆಪಿ ಸರ್ಕಾರವನ್ನ ಕೇಂದ್ರದಿಂದ ಕಿತ್ತೊಗೆಯತಕ್ಕಂಥ ಕೆಲಸವನ್ನ ನಾವು ಮಾಡಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ದೃಢ ಸಂಪರ್ಕ ಮಾಡಬೇಕಾಗ್ತದೆ. ಯಾಕೆಂತಂದ್ರೆ ಇವತ್ತು ನಿಮ್ಗೆ ಕೈ ಮುಗಿದ ನಿಮ್ಮನ್ನೆಲ್ಲ ನಾನು ಕೇಳ್ಕೊಳ್ತೇನೆ ಈ ಸಂದರ್ಭದಲ್ಲಿ. ನಿಮಗೆ ನೀವು ಎಲ್ಲ ಜನ ಮನೆ ಮನೆಗೆ ಹೋಗಿ ಮತದಾರರನ್ನು ಜಾಗೃತಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಅಣ್ಣ, ಅಪ್ಪ, ಅಕ್ಕ, ನೀವು ಬನ್ನಿ, ನಮ್ಮ ಮನೆಗೆ ಬೆಂಕಿ ಬಿದ್ದಿದೆ, ನಮ್ಮ ಮನೆ ಬೆಂಕಿಯನ್ನು ಆರಿಸ್ತಕ್ಕಂಥ ಕೆಲಸವನ್ನು ನಾವು ನೀವೆಲ್ಲ ಸೇರಿ ಮಾಡೋಣ. ಆ ರೀತಿ ಮಾಡೋದ್ರಿಂದ, ಆ ಬೆಂಕಿಯನ್ನು ಆರಿಸೋದ್ರಿಂದ ಈ ರಾಷ್ಟ್ರವನ್ನು ರಕ್ಷಣೆ ಮಾಡೋಣ, ಈ ಸಮಾಜವನ್ನು ರಕ್ಷಣೆ ಮಾಡೋಣ, ನಮ್ಮ ಊರನ್ನ ರಕ್ಷಣೆ ಮಾಡಿಕೊಳ್ಳೋಣ, ಬನ್ನಿ ಅಂತ ಹೇಳಿ ನಾವು ಕೈ ಮುಗಿದು ಕಾರ್ಯಕರ್ತರಲ್ಲಿ ಕೇಳಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಹಾಗಾಗಿ ನಿಮ್ಮಲ್ಲೆಲ್ಲ ನಾನು ಮನೆಯನ್ನ ಈ ಎಲ್ಲ ಅಂಶಗಳನ್ನು ಇಟ್ಕೊಂಡು ನಾವು ಚುನಾವಣಾ ಪ್ರಚಾರವನ್ನು ಮಾಡಬೇಕಾಗ್ತದೆ. ಬಂಧುಗಳು, ನಾವು ಕೇಂದ್ರ ಸರ್ಕಾರದ ವೈಫಲ್ಯವನ್ನು ಜನಗಳ ಮನಸ್ಸಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ನಾವು ಎಲ್ಲರೂ ಕೂಡ ಮಾಡಬೇಕಾಗ್ತದೆ. ಇನ್ನು ನಮ್ಮ ಶಿವಮೊಗ್ಗ ಕ್ಷೇತ್ರದ ಅಭ್ಯರ್ಥಿಯಾಗಿ ತಮಗೆಲ್ಲರಿಗೂ ಕೂಡ ಗೊತ್ತಿದೆ, ಬಂಗಾರಪ್ಪನವರ ಸುಪುತ್ರಿಯಾದಂಥ ಗೀತಾ ಶಿವರಾಜ್ಕುಮಾರ್ ಅವರು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಗೀತಾ ಶಿವರಾಜ್ಕುಮಾರ್ ಅವರು ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ ತಕ್ಷಣ ಮುರೇಶ್ ಅವರು ನಿಮ್ಗೆ ಗೊತ್ತು, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅವ್ರು ಏನು ಮಾಡಿದ್ದಾರೆ, ಇಲ್ಲಿ ಏನು ಕೆಲಸ ಮಾಡಿದ್ದಾರೆ ಅಂತೇಳಿ. ಚುನಾವಣಾ 15 ವರ್ಷದ ಹಿಂದೆ ಕೂಡ ಇದೇ ರಾಘವೇಂದ್ರ ಅವರು ಒಂದು ಯಡಿಯೂರಪ್ಪ ಮೊಬೈಲ್ ಬಿಟ್ಟರೆ ಬೇರೆ ಬಯೋಡೇಟಾ ಇರಲಿಲ್ಲ. ಅದು ನಮ್ಮ ಅಭ್ಯರ್ಥಿ ಒಂದು ದೊಡ್ಡ ಬಯೋಡೇಟಾ ಅಂದರೆ ಬಂಗಾರಪ್ಪ ಅವರು ಮೊದಲು. ನಿಮ್ಗೆ ಗೊತ್ತಿದೆ, ಈ ಬಂಗಾರಪ್ಪ ಸಾಹೇಬರು ಈ ರಾಜ್ಯಕ್ಕೋಸ್ಕರ ಏನೇನು ಮಾಡಿದ್ದಾರೆ ಅಂತ ಆಶ್ರಯ ಮೂಲಕ ಸಾವಿರಾರು ಮನೆಗಳನ್ನು ಕಟ್ಕೊಟ್ಟಿದ್ದಾರೆ. ಅಕ್ಷಯ ಆರಾಧನಾ ಅಂತಕ್ಕಂಥ ಯೋಜನೆ ಮೂಲಕ ಏನಿವತ್ತು ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಚೌಡೇಶ್ವರಿ ಇರ್ಬೋದು, ಚೌಡಮ್ಮ ಇರ್ಬೋದು, ಅಥವಾ ಬೀರಪ್ಪನ ದೇವಸ್ಥಾನ ಇರ್ಬೋದು, ಆ ದೇವಸ್ಥಾನಕ್ಕೆಲ್ಲ ಕಾಯಕಲ್ಪ ಕೊಡೋದಕ್ಕೆ 20-25 ಸಾವಿರ ದೇವಸ್ಥಾನ ಕಟ್ಟೋದಕ್ಕೆ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು. ಆಮೇಲೆ ಮಕ್ಕಳು, ಬಡ ಮಕ್ಕಳು ಶಾಲೆಗೆ ಬರಬೇಕು ಅಂತ ಹೇಳಿ ಒಂದು ಅಕ್ಷರತಂತ್ರ ಯೋಜನೆಯನ್ನು ತಂದರು. ಆ ಮೂಲಕ 1 ರೂಪಾಯಿ ಕೊಡ್ತಿದ್ರು 91ರಲ್ಲಿ. ಅಂದರೆ ಒಂದಿನ ಶಾಲೆಗೆ ಬಂದರೆ, ಒಂದು 30 ದಿನ ಶಾಲೆಗೆ ಬಂದರೆ 30 ರೂಪಾಯಿ. ಅಂದರೆ ತಂದೆ ತಾಯಿಗಳು ಏನು ಮಾಡ್ತಾ ಇದ್ರು, ಆ 30 ರೂಪಾಯಿ ಸಿಗುತ್ತೆ ಆಸೆಗೆ ಮಕ್ಕಳನ್ನ ಶಾಲೆ ಕಳಿಸ್ತಾ ಇದ್ರು. ಅಂತ ಒಂದು ಅದ್ಭುತವಾದಂಥ ಅಕ್ಷರತಂತ್ರ ಯೋಜನೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ನೀವು ಇವತ್ತೆಲ್ಲ ಈ ಭಾಗದಲ್ಲಿ ಬರಬೇಕಾದ್ರೆ ಹಸಿರು ತುಂಬಿದೆ. ಇವತ್ತು ತೋಟ ಮಾಡಿದ್ದೀವಿ, ಜಮೀನು ಮಾಡಿದ್ದೀವಿ ಅಂದರೆ ಬಂಗಾರಪ್ಪಾಜಿಯವರು 10 HP ಏನು ಮೋಟರ್ ಇದೆ ಅದಕ್ಕೆ ಉಚಿತವಾಗಿ ವಿದ್ಯುತ್ತನ್ನು ಕೊಟ್ಟರು. 35 ವರ್ಷದ ಹಿಂದೆ ಈ ನಿರ್ಣಯವನ್ನು ತಗೊಂಡಾಗ ಜನ ಮಾತಾಡ್ತಾ ಇದ್ರು, ನಮ್ಮ ಖಜಾನೆ ಖಾಲಿ ಆಗಿಬಿಡುತ್ತೆ, ಬಂಗಾರಪ್ಪರು ಖಾಲಿ ಮಾಡಿಬಿಡ್ತಾರೆ ಅಂತೇಳಿ. ಇವತ್ತು 5 ಗ್ಯಾರಂಟಿಗಳನ್ನು ನಾವು ಪರಿಣಾಮಕಾರಿಯಾಗಿ ಜಾರಿಗೆ ತಂದಿದ್ದೀವಿ ಅಂತಂದ್ರೆ ನಮ್ಮ ರಾಜ್ಯದ ಖಜಾನೆ ಅದಷ್ಟು ಸುಭದ್ರವಾಗಿದೆ ಅಂತ ಹೇಳಿ ನೋಡಿ. ಇದನ್ನ ಏನು ಬಂಗಾರಪ್ಪನವರು ನಾವು ಮಕ್ಕಳು ಮೋದಿ ಮೋದಿ ಅಂತಾರೆ, ಅಂತ ಮಕ್ಕಳಿಗೆ ನಾವು ಹಿರಿಯರಾದವರು ನಾವು ಹೇಳ್ಬೇಕಾಗುತ್ತೆ. ನೋಡಿ ಮಕ್ಕಳ, ಇವತ್ತು ಬಂಗಾರಪ್ಪಾಜಿಯವರು 35 ವರ್ಷದಿಂದ ಮಾಡಿದ್ದು. ಇವತ್ತೇನಾದ್ರೂ ನಾವು ಬಿಲ್ ಕಟ್ಟೋದಾಗಿದ್ರೆ ಶಶಿಯವರೇ, 1 ವರ್ಷಕ್ಕೆ 50,000 ರೂಪಾಯಿ ಆಗ್ತಿತ್ತು. 35 ವರ್ಷಕ್ಕೆ 17 ಲಕ್ಷ ರೂಪಾಯಿ ನಾವು ಇವತ್ತು ಕರೆಂಟ್ ಬಿಲ್ ಕಟ್ಟಬೇಕಾಗ್ತಿತ್ತು. ಅದಕ್ಕೆ ನಾವು ಮಕ್ಕಳಿಗೆ ಹೇಳ್ಬೇಕಾಗುತ್ತೆ, ಹಿರಿಯರು ನೋಡಿ, ನಮ್ಮ ಬದುಕಿಗೆ ನಾವು ಇವತ್ತು ಸುಂದರವಾದ ಬದುಕನ್ನು ಕಟ್ಕೊಂಡಿದ್ದೀವಿ ಅಂತಂದ್ರೆ ಅದಕ್ಕೆ ಬಂಗಾರಪ್ಪನವರು ಕಾರಣ. ಅವರ ಋಣವನ್ನು ತೀರಿಸಬೇಕು ಅಂದರೆ ನಾವು ಗೀತಾ ಶಿವರಾಜ್ಕುಮಾರ್ ಅವರಿಗೆ ಓಟನ್ನು ಹಾಕಬೇಕು ಅಂತಕ್ಕಂಥದ್ದನ್ನು ನೀವು ಮನೆ ಮನೆಗೆ ಮುಗಿಸ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಬಂಧುಗಳೇ, ಮತ್ತಷ್ಟು ವಿಚಾರಗಳನ್ನು ನಾವು ಇನ್ನು ಮತ್ತೆ ನಾವು ಇಲ್ಲಿ ಎಲ್ಲ ಸೇರ್ತಾ ಇರ್ತೇವೆ. ಸೇರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಈ ಬಗ್ಗೆ ನಾವು ಚರ್ಚೆ ಮಾಡೋಣ. ಬಹಳ ಮುಖ್ಯವಾದಂಥ ಒಂದು ವಿಚಾರ ನಾನು ಮರ್ತ್ಬಿಟ್ಟೆ. ನಮಗೆ ಬಂಗಾರಪ್ಪನವರು ಏನು ಮಾಡಿದ್ರು ಅನ್ನೋಕ್ಕಿಂತ ಮುಂಚೆ ನೋಡಿ ನೀವೆಲ್ಲ ತಿಳ್ಕೊಳ್ಬೇಕಾದಂಥ ನಮ್ಮ ಈ ತಾಲೂಕಿನ ಏನು ನಮ್ಮ ನೆಚ್ಚಿನ ಶಾಸಕರಿದ್ದಾರೆ, ನಮ್ಮ ಬಿ ಕೆ ಸಂಗಮೇಶ್ವರ ಸಾಹೇಬರಿದ್ದಾರೆ, ಅವರನ್ನ ಈ ರಾಜಕೀಯಕ್ಕೆ ಕೊಡುಗೆಯಾಗಿ ಕೊಟ್ಟಂಥವ್ರು ಬಂಗಾರಪ್ಪನವರು. ಇವತ್ತು ಶಿವಮೊಗ್ಗದಲ್ಲಿ ಒಂದು ಕಡ್ಡಿಯನ್ನು ಬೀರ್ತದೆ, ಭದ್ರಾವತಿಯಲ್ಲಿ ಬೆಂಕಿ ಹಚ್ಕೊಂಡ್ಬಿಡ್ತಾ ಇತ್ತು. ಭದ್ರಾವತಿಯಲ್ಲಿ ಇವತ್ತು ಅಂತ ಒಂದು ನಗರವನ್ನ ಶಾಂತಿ ಪ್ರಿಯ ನಗರವನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ಅವ್ರು ಏನು ಕೆಲಸ ಮಾಡಿದ್ದಾರೆ ಅನ್ನೋಕ್ಕಿಂತ ಮುಖ್ಯವಾಗಿ ನಮಗೆ ಒಂದು ನೆಮ್ಮದಿಯ ಬದುಕನ್ನು ನಮ್ಮ ಶಾಸಕರು ಕಟ್ಟಿಕೊಟ್ಟಿದ್ದಾರೆ. ಇವತ್ತು 4 ಬಾರಿ ಆಯ್ಕೆ ಆಗಿದ್ದಾರೆ. ನಮ್ಮ ಅಭಿವೃದ್ಧಿ, ನಮ್ಮ ಯಾವುದೇ ಕಷ್ಟ ಸುಖಗಳಿಗೆ ಅವರ ಇಡೀ ಕುಟುಂಬ ಕಂಕಣಬದ್ಧವಾಗಿ ನಿಂತಿದೆ. ಅಂತಹ ಒಂದು ಶಾಸಕರನ್ನ ಕೊಟ್ಟಂತ ಬಂಗಾರಪ್ಪಾಜಿಯವರ ಋಣವನ್ನು ತೀರಿಸಬೇಕು ಅಂದ್ರೆ ನಾವು ಇರೋ ಒಂದೇ ಅವಕಾಶ, ಗೀತಾ ಶಿವರಾಜ್ಕುಮಾರ್ ಅವರಿಗೆ ಓಟನ್ನು
ಇದೆಲ್ಲದೂ ಕೂಡ ನೀವು ಬಂದಿರೋದು ಇಲ್ಲಿ ಒಂದಿಷ್ಟು ಜನ ಬಂದಿದ್ದೀರಿ ಅಂದರೆ ಇದನ್ನು ಬೇರೆಯವರಿಗೆ ತಲುಪಿಸ್ತಕ್ಕಂಥ ಕೆಲಸ ನೀವು ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ, ಬಹಳ ಒಳ್ಳೆಯ ಕಾರ್ಯಕ್ರಮನ ನಮ್ಮ ಇಲ್ಲಿ ಇರ್ತಕ್ಕಂಥ ಸ್ನೇಹಿತರು ಎಲ್ಲ ಆಯೋಜನೆ ಮಾಡಿದ್ದಾರೆ. ನಾನು ಕೂಡ ಈ ಭದ್ರಾವತಿ ತಾಲೂಕು ಉಸ್ತುವಾರಿಯಾಗಿ ಅತ್ಯಂತ ಸಂತೋಷ ಆಗಿದ್ದ ಒಂದು ಕಾರ್ಯಕ್ರಮ ನಮ್ಮ ನಮ್ಮ ಉಮೇಶ್ ಅವರು, ಮುರುಗೇಶ್ ಅವರು ಮತ್ತು ಶೇಷಗೌಡ ಸರ್ ಇಲ್ಲ, ನಾವು ಬರೀ ಸಭೆಗಳನ್ನು ಮಾಡೋದಕ್ಕೆ ಉಪಯೋಗ ಇಲ್ಲ, ಕಾರ್ಯಕರ್ತರಲ್ಲಿ ಒಂದು ಮಾಹಿತಿಯನ್ನು ಕೊಡ್ತಕ್ಕಂಥದ್ದು, ಅವರಿಗೆ ಒಂದು ಹುಮ್ಮಸ್ಸನ್ನು ತುಂಬತಕ್ಕಂಥ ಕೆಲಸ ಆಗಬೇಕು ಅಂತ ಪದೇ ಪದೇ ಹೇಳ್ತಾ ಇದ್ರು. ಇದು ತುಂಬ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಅಂತ ನಾನು ಭಾವಿಸಿ ತಾವೆಲ್ಲರೂ ಕೂಡ ಇಷ್ಟೊಂದು ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದದಕ್ಕೆ ನನಗೂ ಕೂಡ ಸಂತೋಷ ಆಗಿದೆ. ನನಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸ್ನೇಹಿತರು ಕೂಡ ಹೊಂದಿಸಿ ಈ ಮುಂದೆ ನಾವೆಲ್ಲರೂ ಕೂಡ ಮತ್ತೆ ನಿಮ್ಮಲ್ಲಿ ನಾವೆಲ್ಲ ಬರ್ತೇವೆ. ಚುನಾವಣಾ ಪ್ರಚಾರವನ್ನು ಇನ್ನು ಕೆಲವೇ ದಿನಗಳಿದೆ, ನಾವು ಸಕ್ರಿಯವಾಗಿ ಮಾಡಿ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ತಕ್ಕಂಥ ಕೆಲಸವನ್ನು ನಾವು ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ವಂದಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್.